ಅತ್ತೆ ಅತ್ತೆ ಏನ್ ಮಾಡ್ತಾ ಇದ್ದೀರಾ? ಯಾಕೆ ಅವನು ಮನಗಿಸ್ತಿದ್ದೆ ಪಾಪನ. ಅಲ್ಲ ಅತ್ತೆ, ಗೌರಿ ಅಲ್ಲಿ ಹೆಂಗಿದಳೋ ಏನೋ, ಏನೇನೋ ಜಗಳ ಗಿಗಳ ಎಲ್ಲ ಸುಳ್ಳೆಲ್ಲ ಹೇಳಿ ಏನೇನೋ ಮಾಡಿದ್ಲು. ಈಗ ಏನಾಗೈತೋ ಏನೋ, ಅಲ್ಲೇನೋ ಜಗಳ ಗಿಗಳ ಮಾಡ್ಕೊಂಡೇವಳ ಗಂಡನ ಮನೆಗೆ ಅಂತಾನ. ಶಿವಣ್ಣ ಅವನ್ ಸಿಟ್ಟಿಗೆ ತಡೆಯಲ್ಲ ಬೇರೆ, ಗೌರಿನ ಬೈದು ಏನಾದ್ರೂ ಜಗಳ ಮಾಡ್ಕೊಂಡಿರ್ತಾರ ಅಂತಾನ. ಅದಕ್ಕೆ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಬಾರತ್ತೆ. ನನ್ನ ಮಗಳ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಕಣಿಲ್ಲ ಸ್ಮಕ್ಕ. ಅವಳು ಎಲ್ಲಿದ್ರು ಚೆನ್ನಾಗೇ ಇರ್ತಾಳೆ. ಅವಳಿವಾಗ ಮುಂಚೆ ಥರ ಇಲ್ಲ, ಎಲ್ಲ ಕೆಲಸನೂ ಮಾಡ್ತಾಳೆ. ಗಂಡನು ಅವಳನ್ನ ಚೆನ್ನಾಗಿ ನೋಡ್ಕೊಂತಾನೆ. ಹಂಗೆಲ್ಲ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನೊಬ್ಬಳೇ ಚೆನ್ನಾಗಿರೋದು, ಇನ್ನಿದ್ದಾರೆಲ್ಲನ ಚೆನ್ನಾಗಿರಲ್ಲ, ಹಾಳಾಗಿರ್ತಾರೆ ಅಂತ ನಾ ತಿಳ್ಕೊಂಬಕ್ಕೆ ಹೋಗ್ಬೇಡ. ನನ್ನ ಮಗಳೂ ಚೆನ್ನಾಗೇ ಇದ್ದಾಳೆ. ನಿನಗೆ ಒಂಥರ ಭ್ರಮೆ, ನೀನೊಬ್ಬಳೇ ಚೆನ್ನಾಗಿರೋದು ನಿನ್ನ ಗಂಡನ ಜೊತೆಗೆ, ಇನ್ನು ಮಿಕ್ಕಿದಾರೆಲ್ಲ ಬರೀ ಜಗಳ ಆಡ್ಕೊಂಡೇ ಇರ್ತಾರೆ ಅಂತಾನ. ಅದನ್ನೇ ಯೋಚನೆ ಮಾಡ್ತಿರ್ತೀಯ ಅಲ್ವೇ? ಅಯ್ಯೋ ಅತ್ತೆ, ನಾನು ಚೆನ್ನಾಗಿದ್ದೀನಿ, ಬೇರೆಯವರೆಲ್ಲ ಚೆನ್ನಾಗಿಲ್ಲ ಅಂತ ನಾ ಹೇಳ್ತಾ ಇಲ್ಲ. ಅದು ಎಲ್ಲ ಸುಳ್ಳು ಹೇಳಿ, ಜಿಲೇಬಿ ಹತ್ರ ಸುಳ್ಳು ಹೇಳಿ, ನನಗೆ ಸುಳ್ಳು ಹೇಳಿ ಎಲ್ಲ ಏನೇನೋ ಮಾಡಿಬಿಟ್ಟಿಲ್ಲಲ್ಲ. ಆ ಗಂಡ ಅತ್ತೇನು ಏನು ಅಂದಿರ್ತಾರೋ ಏನೋ ಗೌರಿನ, ಅಥವಾ ಈ ಗೌರಿನೇ ಏನಾದರೂ ಕಿತಾಪತಿ ಮಾಡಿ ಜಗಳ ಮಾಡ್ಕೊಂಡವಳ. ಗೌರಿ ಬೇರೆ ಸಿಟ್ನಾಳು, ಜಲ್ದಿ ಮಾತಾಡ್ಬಿಡ್ತಾಳೆ. ಅದಕ್ಕೇನೆ ಏನಾದ್ರೂ ಜಗಳ ಗಿಗಳ ಮಾಡ್ಕೊಂಡವಳ ಅಂತಾನ. ಸುಮ್ನೀರ್, ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನನ್ನ ಮಗಳು ಅಲ್ಲಿ ಮಹಾರಾಣಿ ಇದ್ದಂಗೆ ಇದ್ದಾಳೆ. ಏನೋ ಒಂದ್ಸಲ ಜಗಳ ಆಗಿ ಮನೆ ಬಿಟ್ಟು ಕಳ್ಸೇವ್ರೆ ಅಂದ್ರೆ ಆಗಲಾಗ್ಲ ಅದೇ ಕೆಲ್ಸಾನೆ. ನನ್ನ ಮಗಳು ಚೆನ್ನಾಗೇ ಇದ್ದಾಳೆ. ನೀನೇನು ಅಂತ ಅಷ್ಟೊಂದು ಪ್ರೀತಿ ಇರೋ ಥರನ ಮಾತಾಡ್ಬೇಡ. ನಿನಗೆ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಅವಳು ಚೆನ್ನಾಗಿರಬಾರ್ದು ಅನ್ನೋದು ನಿನ್ನ ಮನಸ್ಸಿನಾಗಿರೋದು. ಅದಕ್ಕೆ ಹಿಂಗೆಲ್ಲ ಯೋಚನೆ ಮಾಡ್ತೀಯ. ನಮ್ಮ ಗೌರಿ ಚೆನ್ನಾಗಿಲ್ಲ ಅನ್ನೋ ಥರ ನಿನ್ನ ಮನಸ್ಸಿನಾಗೆ ಅದನ್ನೇ ಯೋಚನೆ ಮಾಡ್ತೀಯ. ಚೆನ್ನಾಗಿರ್ಲಿ, ನನ್ನ ಆಜ್ಞೆ ಅಲ್ವೇ ಎಂಬುದು ನಿನ್ನ ಮನಸ್ಸಿನಾಗೆ ಬರಲ್ಲ. ಅಯ್ಯೋ ಅತ್ತೆ, ನಾನು ಹೇಳೋದು ನಿನಗೇನು ಅರ್ಥನೇ ಆಗಲ್ಲಮ್ಮ. ಸುಮ್ಮನೆ ವಟ ವಟ ಅಂತ ಮಾತಾಡ್ತಿರ್ತೀಯ. ಏನು ಹೇಳ್ತಾ ಇದ್ದೀನಿ ಅಂತ ನಾನು ಸ್ವಲ್ಪನೂ ಯೋಚನೆ ಮಾಡ್ದಲ್ಲೇ ಮಾತಾಡ್ತೀಯಲ್ಲತ್ತೆ. ಹೋಗತ್ಲಾಗಿ ನನಗೇನೇನು ಗೌರಿ ಚೆನ್ನಾಗಿರಬಾರ್ದು, ಯಾವಾಗಲೂ ಜಗಳ ಆಡ್ಕೊಂಡೇ ಇರಬೇಕು ಅಂತನ ಆಸೆ ಇಲ್ಲ. ಚೆನ್ನಾಗಿರ್ಲಿ ಅನ್ನೋದೇ ನಾನು ಹೇಳ್ತಾ ಇರೋದು. ಆದ್ರೆ ಗೌರಿ ಮೊದಲೇ ಅಂತವಳು ಏನಾದರೂ ಕಿತಾಪತಿ ಮಾಡ್ಯವಳ ಅಂತಾನ. ಮೊದಲು ಬೇರೆ ಬದಲಾಗಿರೋ ಥರ ನಾಟಕ ಮಾಡಿವಳು. ತಿರ್ಗಾ ಈಗೆಲ್ಲ ನಾ ಏನೇನೋ ಆಸ್ತಿ ಮನೆ ಪತ್ರ ಎಲ್ಲನ ಅವಳ ಹೆಸರು ಮಾಡಿಸ್ಕೊಂಡಿದ್ದಾಳೆ, ಹಂಗೆ ಹಿಂಗೆ ಅಂತಾನ ಹೇಳ್ತಿದ್ಲು ಜಿಲಾಬಿ. ಅದಕ್ಕೇನೆ ಮನೆ ಹೆಂಗು ನನ್ನ ಹೆಸರಿಗೆ ಐತಲ್ಲ ಅಂತೇಳಿ ಏನಾದರೂ ಜಗಳ ಗಿಗಳ ಮಾಡಿರ್ತಾಳೇನೋ ಅಂತನ ನನಗೆ ಯಾಕೋ ಹಂಗೆ ಅನ್ನಿಸ್ತು. ಹೋಗಿ ನೋಡ್ಕೆಂಬ ಅಂತ ಹೇಳಿದೆ ಅಷ್ಟೇನೆ. ಅದಕ್ಕೆ ನೀನು ನನ್ನ ಮೇಲೆ ರೇಗಾಡ್ತೀಯಲ್ಲ. ಬಿಡು, ನನಗೇನಾಗಬೇಕಾಗೈತಿ. ಏನೋ ಚೆನ್ನಾಗಿರ್ಲಿ ಅಂತನ ನಾನು ಹೇಳಕ್ಕೆ ಹೋದ್ರೆ ನೀನು ನನ್ನ ಮೇಲೆ ಇಲ್ಲದೆ ಇರೋದೆಲ್ಲ ಮಾತಾಡ್ತೀಯ. ನೀನು ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಂಬತ್ ಕಲ್ತ್ಕ. ಬರೇ ಇಂಥ ಅಪ್ಶಕುನದ್ದೇ ಮಾತಾಡಕ್ಕೆ ಹೋಗ್ಬೇಡ. ನೀನು ಬಾಯಾರಿಕೆಯಿಂದನ ಹಂಗೆ ಆಗಿದಾತು ಆಮೇಲೆ. ಅಯ್ಯೋ, ಯಾರನ ಒಂದೇಡ್ಕೆನೆ ಆಗಂಗಿದ್ದಿದ್ರೆ ಇನ್ಯಾಕೆ ಪ್ರಪಂಚದಾಗ ಯಾರು ಇರ್ತಿರ್ಲಿಲ್ಲ. ಜಗಳ ಆದೇಡ್ಕೆನೆ ಅವಳು ಸಾಯ್ಲಿ, ಅವಳು ರೋಗ ಬರಲಿ, ಅವಳಿಗೆ ಕಾಲು ಮುರಿಲಿ ಕೈ ಮುರಿಲಿ ಅಂತೇಳಿ ಶಾಪ ಹಾಕಾರಲ್ಲ. ಎಲ್ಲ ಅಂದಂಗೆಲ್ಲ ಆಗಂಗಿದ್ದಿದ್ರೆ ಪ್ರಪಂಚದ ಮೇಲೆ ಜನಗಳೇ ಇರ್ತಿರ್ಲಿಲ್ಲ, ಎಲ್ಲ ಸತ್ತೋಗಾರ. ಇವತ್ತೇ ನೋಡಿ ಹೇಳೋದ, ನಾನು ಹಂಗಂತ ಹೇಳ್ದೇಡ್ಕೇನೆ ಹಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಿರೋದ. ಅದೇನು ಮಾತಾಡ್ತೀಯಮ್ಮ ನೀನಂತೂ. ಯಾರಿಗೆ ಗೊತ್ತು, ಒಂದೊಂದ್ಸಲ ಅಂದಂಗೆ ಆಗುತ್ತಂತೆ. ಅದಕ್ಕೇನೆ ಹಂಗೆಲ್ಲ ನಾ ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇರೋದು ಕಲ್ತ್ಕ. ಆಯ್ತು ಬಿಡು. ನನಗೇನಂತೆ ಏನೋ ನನ್ಗೆ ಹಂಗ ಅನ್ನಿಸ್ತು ಹಂಗೆ ಹೇಳ್ದೆ ಅಷ್ಟೇನೆ. ನೀನು ಯಾಕೆ ಅದಕ್ಕೆ ಇಷ್ಟೊಂದು ರೇಗಾಡ್ತೀಯ? ಲಸ್ಮಕ್ಕ ಬಾರೆ ಬಗ್ಗೆಮ್ಮ ಬಾ ಕುಕ್ಕ ಬಾ. ಏನು ಸಮಾಚಾರ? ಉಂಡು ಬಂದೆ ಅಲ್ಲೇನಿ? ಅಯ್ಯೋ, ನಾನು ಉಂಡು ಬರೋದು ಹಂಗಿರ್ಲಿ. ನಿನ್ನ ಆದ್ಮಿ ಕತೆ ಕೇಳಿರೆ ನೀನೇ ಬಾಯಿ ಮ್ಯಾಕ್ ಬೆಳ್ಳಿಕ್ಕೆ ಅಂತೀಯ. ಕೆಂಚಕಯ್ಯ, ನೀವು ಗೌರಿ ಎಂತ ಕೆಲಸ ಮಾಡಿವಳೆ ಗೊತ್ತಾ ಅಲ್ಲಿ? ಏನು ಹಿಂಗೆ ಹೇಳ್ತಾ ಇದ್ಯಾ? ಇದಕ್ಕಿದ್ದಂಗೆ ಒಳ್ಳೆ ಬಾಂಬ್ ಸಿಡಿಸ್ತಾ ಇದೆಯಲ್ಲಿ. ಗೌರಿಗೆ ಏನೈತೆ? ಏನು ಹೇಳ್ತಾ ಇದ್ಯೆ ಭಾಗ್ಯಮ್ಮ? ಏನಾಯ್ತೆ ಗೌರಿಗೆ? ಹೇಳಿ ಭಾಗ್ಯಮ್ಮ, ಏನೈತೆ ನನ್ನ ಮಗಳಿಗೆ? ಏನು ಹಿಂಗೆ ಹೇಳ್ತಾ ಇದ್ಯಾ? ಅಯ್ಯೋ, ನೀವಿಬ್ರು ಒಂದ್ ಸ್ವಲ್ಪನ ಧೈರ್ಯ ತಗೊಳ್ರಿ, ಸಮಾಧಾನ ಮಾಡ್ಕೊಳ್ರಿ. ಹೇಳ್ತೀನಿ ನಿನ್ನ ಮಗಳು ಏನು ಮಾಡ್ಯವಳೆ ಅಂತಾನ. ಇಷ್ಟ ದಿನ ಎಲ್ಲರೂ ಬದಲಾಗಿದ್ದಾಳೆ ಗೌರಿ, ಇನ್ಮೇಲಾದ್ರೂ ಸುಖವಾಗಿರ್ತಾಳೆ. ಗಂಡನ ಕೂಟೆ ತಂಗಿ ಜೊತೆ ಅತ್ತೆ ಜೊತೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾಳೆ ಅಂತಾನ ನಾವು ಎಲ್ಲ ತಿಳ್ಕೊಂಡಿದ್ವಲ್ಲ. ಅದೆಲ್ಲ ಸುಳ್ಳಾಗೈತೆ ಈಗ. ಮತ್ತೆ ಗೌರಿ ಮೊದ್ಲಿನ ತರನೇ ಮಾಡ್ತಾ ಇದ್ದಾಳೆ. ಏನು ಹಂಗಂದ್ರೆ ಮೊದ್ಲಿನಂಗೆ ಮಾಡ್ತಾ ಇದ್ದಾಳೆ ಅಂತಂದ್ರೆ? ಭಾಗ್ಯಮ್ಮ, ಏನು ಹೇಳು ಸರಿಯಾಗಿ ಅರ್ಥ ಆಗಂಗೆ. ಹಿಂಗೆ ಒಕ್ಟಾಗಿ ಹೇಳ್ಬೇಡ. ನಿನಗೆ ನನಗೆ ಗಾಬರಿ ಆದಂಗೆ ಆಗುತ್ತೆ. ಏನಾತಪ್ಪ ನನ್ನ ಮಗಳಿಗೆ ಚೆನ್ನಾಗೇ ಇದ್ಲಲ್ಲ ಅಂತಾನ. ಏನಾಯ್ತು ಅಂತ ಹೇಳಿ ಜಲ್ದು. ಕೆಂಚಕ್ಕ, ಹೇಳ್ತೀನಿ ಅದ್ಯಾಕೆ ಹಂಗೆ ಒಳ್ಳೆ ಸಿಟ್ಟಾಗ್ತೀಯ? ನಾನು ಅದನ್ನ ಹೇಳಕ್ಕೆ ತಾನೇ ಬಂದಿರೋದು ನಿಮಗೆ. ನಿಮಗೆ ವಿಷಯ ಗೊತ್ತಿಲ್ಲ. ನೀವು ಯಾರು ಅಲ್ಲಿಗೆ ಹೋಗಿಲ್ವಲ್ಲ ಇಷ್ಟು ದಿನ. ಗೌರಿ ಇವಾಗ ಗಂಡನ್ ಬಿಟ್ಟು ಬೇರೆ ಮನೆಯಾಗ ಇದ್ದಾಳಂತೆ. ಗಂಡನ್ ಬಿಟ್ಟು ಯಾಕಂತೆ? ನಿಮ್ಗೆ ಯಾರು ಹೇಳಿರಿ ವಿಷಯನ?
ನನಗೆ ಸಾಕಮ್ಮ ಹೇಳಿಡು, ಸಾಕಮ್ಮಗೆ ತಿಪ್ಪೆ ಹೇಳಿದ್ನಂತೆ. ತಿಪ್ಪೆ ಯಾಕೋ ನೇತ್ರನ ಗಂಡನ ಕರ್ಕೊಬರಕ್ ಹೋಗಿದ್ದಂತೆ. ಅವಾಗ ಗೌರಿ ನೋಡಿ ಮಾತಾಡ್ಸಿದ್ಕೆ ಅವಳೇ ಹಂಗಂತ ಹೇಳಿಳಂತೆ. ನಾನಿವಾಗ ಗಂಡನ ಜೊತೆಗಿಲ್ಲ, ಬೇರೆ ಜೊತೆಗೆ ಇದ್ದೀನಿ, ಬೇರೆ ಮನೆ ಮಾಡ್ಕೊಂಡಿದ್ದೀನಿ ಅಂತನ ಅವಳೇ ಹೇಳಿಳಂತೆ. ಅದು ಅಲ್ದೇನೆ ಗೌರಿ ಯಾರ ಜೊತೆಗೆ ಇದ್ದಾಳಂತೆ ಗೊತ್ತಾ? ಯಾರ ಜೊತೆಗೆ ಇದ್ದಾಳೆ? ಅದೇ ನಮ್ಮ ಸಾಕಮ್ಮ ನಿಧಿ ಸಿಕ್ಕಿ ಶ್ರೀಮಂತಲಾಗಿ ಮನೆ ಕೆಲಸ ಬೇಕು ಅಂತ ಹೇಳಿ ತಂದು ಕೇಳಿದ್ಲಲ್ಲ, ಆ ಸೇಳಿನ. ಸೇಳಿ ಅವಳ ಜೊತೆಗೆ ಇದ್ದಾಳಂತ. ಕಣಿ ಅವಳಿವಾಗ ಜೈಲಿಂದ ಬಿಡುಗಡೆ ಆಗಿ ಅಲ್ಲಿಗೆ ಬಂದವಳಂತೆ ಗೌರಿರೂರ್ಗೆ. ಏನೋ ಅವ್ರ ಅಕ್ಕ ಇದ್ದನು ಅದೇ ಊರಂತೆ, ಅವ್ರ ಅಕ್ಕನ ಮನೆಗೆ ಇದ್ಲಂತೆ ಗೌರಿ. ಈ ಸೇಳಿನ ಬಂದು ಗೌರಿ ಜೊತೆಗೆ ಸೇರ್ಕೊಂಡವಳಂತೆ. ಇವಾಗ 3 ಜೊತೆಗೆ ಇದ್ದಾರಂತೆ. ಅಲ್ಲ ಸೇಳಿ ಅಂತ ದೊಡ್ಡ ಮನೆ ಆಳಿ ಕಳ್ಮುಂಡೆ ಅಂತನ ಗೊತ್ತಿದ್ರು ಅವಳ ಜೊತೆಗೆ ಹೋಗಿ ಸೇರ್ಕೊಂಡವಳಲ್ಲ ಈ ಗೌರಿ. ಇವಳಿಗೆ ಏನ್ ಬಂದಿರೋದು ಹೊತ್ತು? ಅಲ್ಲ ಚೆನ್ನಾಗೇ ಇದ್ದಳು, ಇದ್ಕಿದ್ದಂಗೆ ಏನತ್ತೆ ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಇರೋಂಥದ್ದು ಏನತ್ತೆ? ನಿಮ್ಗೂ ಒಂದು ಮಾತು ಹೇಳಿಲ್ವೇನು? ನಿಮ್ಗೆ ವಿಷಯನೇ ಗೊತ್ತಿಲ್ಲ ಅನ್ಸತ್ತಲ್ವೇನೆ? ಹೌದೇನೆ ಭಾಗ್ಯಮ್ಮ, ನೀನು ಹೇಳೋದು ನಿಜನ? ನಮ್ಮಮ್ಮನಿ ಗಂಡು ಕೂಡ ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಇದ್ದಾಳ, ಅದು ಸೇಳಿನ ಜೊತೆಗೆ. ಕಣ್ಕೆಂಚಕಯ್ಯ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಬೇಕಂದ್ರೆ ನೀನೇ ಹೋಗಿ ನೋಡೋಗಿ ನಿನ್ನ ಮಗಳ ಕತೆನ ಏನಾಗೈತಿ ಅಂತಾನ. ಹೌದೇನೆ ಭಾಗ್ಯಮ್ಮ, ತಿಪ್ಪೆ ಹಂಗಾರೆ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಬಂದಂತ. ನನಗೆ ತಿಪ್ಪೆ ಸಿಕ್ಕಿಲ್ಲಮ್ಮ. ಸಾಕಮ್ಮಂತಾಕೆ ತಿಪ್ಪೆ ಹೇಳ್ದಂತೆ ನಿನ್ ಮನೆಗೆ ಬಂದಳು ಸೇಳಿ ಅಲ್ಲೇ ಇದ್ದಾಳೆ, ಜೈಲಿಂದ ಬಿಡುಗಡೆ ಆಗಿ ಗೌರಿನ ಅವಳ ಜೊತೆಗೆ ಇದ್ದಾಳೆ, ಗಂಡು ಕೂಡ ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಇದ್ದಾಳೆ ಅಂತ ಗೌರಿ ಅಂತ ಅವನೇ ಹೇಳಿದ್ದಂತೆ. ಅಯ್ಯೋ 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 ಅಯ್ಯೋ, ನೋಡ್ದೇನೆ ರಸ್ಮಕ್ಕ, ನಿನ್ನೆಂತ ನಾಲ್ಗೆನೆ ನಿನ್ಗೆ ನಾಲ್ಗೆಗೆ ಮಚ್ಚಿಗಿಚ್ಚೆ ಐತೋ ಹೆಂಗೆ? ಅಲ್ಲ ನೀನು ಹೇಳ್ದಂಗೆನೆ ನನ್ನ ಮಗಳು ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಇದ್ದಾಳಂತೆ. ಅಯ್ಯೋ ದೇವ್ರಿ, ನೀನು ಹಿಂಗೆ ಆಗ್ಲಿ ಅಂತಾನೇನೆ ಹೇಳ್ದೋ ಹೆಂಗೋ ಲಕ್ಷ್ಮಕ್ಕ? ನಿನ್ ಮನಸ್ನಾಗ ಅದನ್ನೇ ಇಕ್ಕೊಂಡು ನೀನು ಹೇಳ್ದೆ ಅನ್ಸುತ್ತೆ. ನೀನು ಹೇಳ್ದಂಗೆ ಆತಲ್ಲೇ ನನ್ನ ಮಗಳು ಬಾಳು. ಅಯ್ಯೋ ಅತ್ತೆ, ನಾನು ಹೇಳ್ದಂಗೆ ಆಗಿರೋದಲ್ಲ, ಅವಳು ಮಾಡ್ಕೊಂಡಿರೋದ ನಾನು ಹೇಳ್ದೆ ಅಷ್ಟೇನೆ. ನನಗೇನು ಗೊತ್ತು, ಹಿಂಗೆ ಆಗಿರ್ಬೋದೇನೋ ಜಗಳ ಗಿಗಳನ, ಹೋಗಿ ನೋಡ್ಕೊಂಬರೋಗು ಅಂತ ಹೇಳಿದ್ದು ಅಷ್ಟೇನೆ. ಹಿಂಗಾಗ್ಲಿ ಅಂತ ನಾನೇನು ಹೇಳಿಲ್ಲ. ನೀನು ಯಾಕೆ ನನ್ನ ಮೇಲೆ ರೇಗಾಡ್ತಾ ಇದ್ಯಾ? ಅಲ್ಲ ಕಣೆ ಭಾಗ್ಯಮ್ಮ, ಈಗಿನ ಮಾತಾಡ್ತಿದ್ವಿ ನಾವು. ಹಿಂಗೆ ಎಲ್ಲ ಆಯ್ತಲ್ಲ, ಗೌರಿ ಎಲ್ಲ ಸುಳ್ಳ ಎಲ್ಲ ಹೇಳಿದ್ಲು, ಮನೆ ಬೇರೆನೆ ನನ್ನ ಹೆಸರಿಗೆ ಮಾಡಿಸ್ಕೊಂಡಿದೀನಿ ಅಂತನ ದೌಲತ್ ತೋರಿಸ್ತಾಳಂತೆ. ಏನಾಯ್ತೋ ಏನೋ ಅತ್ಲಾಗ ಹೋಗಿಲ್ಲ, ಹೋಗಿ ನೋಡ್ಕೊಂಬಾರತ್ತೆ, ಹೆಂಗನಾಗ್ಲಿ ಮಾತಾಡ್ಸ್ಕೊಂಬರೋಗು ಹೋಗಿ ಅಂತ ಈಗಿನ ಹೇಳ್ತಿದ್ದೆ. ಅಷ್ಟರೊಳಗೆ ನೀನು ಬಂದು ಹಿಂಗೆ ಹೇಳ್ದಲ್ಲ, ಅದಕ್ಕೆ ನೋಡು ನಮ್ಮತ್ತೆ ನೀನು ಹೇಳಿದ್ಕೆ ಹಿಂಗಾಗೈತಿ ಅಂತ ಹೇಳ್ತಿರದ. ಕೆಂಚಕಯ್ಯ, ಲಕ್ಷ್ಮ ಕೇಳಿದ್ಕೆ ಹಂಗಾಗಿಲ್ಲ. ಅಲ್ಲೇನೆ ಗೌರಿ ಬೇರೆ ಮನೆಗೆ ಬಂದು ಅಲ್ಲೇನೆ ವಾರದ ಮ್ಯಾಲ ಆತಂತೆ. ಇವತ್ತಾಗಿರೋದಲ್ಲ ಅದು. ಕೇಳಿಸ್ಕೊಂಡೇನತ್ತೆ? ಕೇಳಿಸ್ಕೊಂಡ? ನಾನು ಹೇಳಿದ್ದು ಇವತ್ತು, ಈಗ ಸ್ವಲ್ಪ ಹೊತ್ತಿ ಮುಂಚೆ. ಅವಳಾಲೇನೆ ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಹೋಗಿ ಸೇಳಿನ ಜೊತೆಗೆ ಹೋಗಿ ವಾರದ ಮೇಲಾಗೈತಂತೆ. ಹೋಗು ನಿನ್ನ ಮಗಳು ಅದೇನು ಮಾಡ್ಕೊಂಡವಳೆ ಅಂತ ಹೇಳಿ ವಿಚಾರಿಸ್ಕೊಂಡು ಹೋಗು, ಬುದ್ಧಿ ಹೇಳಿ ಬರೋಗ ಅವಳು ಹೋಗಿ. ಹಿಂಗೆ ಇದ್ರೆ ಆಗಲ್ಲ ಕಣಮ್ಮ, ಬುದ್ಧಿ ಕಲ್ತ್ಕೊಂಡು ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋಗು ಅಂತ ನಾ ಹೇಳಿ ಬರೋಗು. ಕೇಳಿಸ್ಕೊಂಡೆ ಕಣೆ, ಬುದ್ಧಿ ಹೇಳ್ಬೇಕಾಗಿರೋದು ನನ್ನ ಮಗಳಿಗಲ್ಲ, ಅವನ ಗಂಡಿಗೂ ಅವಳ ಅತ್ತಿಗೂ ಅಜ್ಜಿಲೇಬಿಗೂ ಸೇರಿಸಿ ಬುದ್ಧಿ ಹೇಳ್ಬತ್ತೀನಿ ಹೋಗಿ. ನನ್ನ ಮಗಳಿಗೆ ಯಾಕೆ ಹಿಂಗೆ ಪದೇ ಪದೇನ ಹಿಂಗೆ ಜಗಳ ಮಾಡಿ ಮನೆ ಬಿಟ್ಟು ಕಳಿಸ್ತೀರಾ? ನನ್ನ ಮಗಳು ಅಂತದ್ದು ಏನು ತಪ್ಪು ಮಾಡ್ಯಾಳೆ ಅಂತ ಹೇಳಿ ಸರಿಯಾಗಿ ಮಕ್ಕ ಹೋಗಿ ಬರ್ತೀನಿ. ಮನೆಗೆ ಬಿಡ್ಕೊಂಬ್ಲಿಲ್ಲ ಅಂತಂದ್ರೆ ಅವಾಗಿರೋದವ್ರಿಗೆ ಏನಿಲ್ಲ, ಹೋಗಿ ಕೇಳ್ತೀನಿ ಈ ಭಾಗ್ಯಮ್ಮ ಹೇಳಿರೋದು ನಿಜನೋ ಸುಳ್ಳು ಅಂತಾನ. ಏನಾದ್ರೂ ಸುಳ್ಳು ಹೇಳಿರ್ಬೇಕಲ್ಲ ಭಾಗ್ಯಮ್ಮ, ಆಮೇಲೆ ಬಂದು ನಿನ್ನೇನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನು ಹೇಳ್ದಂಗೆ ನಾನು ಅಲ್ಲಿ ಆಗಿಲ್ದಿದ್ರಿ. ಅಯ್ಯೋ ಇದೇನಿಲ್ಲ ಸ್ಮಕ್ಕ, ನಿಮ್ಮ ಮತ್ತೆ ಹಿಂಗೆ ಹೇಳ್ತೆ, ನನಗೇನು ಗೊತ್ತು? ಏನೋ ನನಗೂ ಆ ಸಾಕಮ್ಮ ಹೇಳಿದಕ್ಕೆ ಬಂದು ಹೇಳ್ದೆ ಅಷ್ಟೇನೆ. ನಿಮಗೆ ಗೊತ್ತಿಲ್ವಲ್ಲ ವಿಷಯ, ಗೊತ್ತಾಗಲಿ ಅಂತ ಹೇಳಿ ಬಂದು ಹೇಳಿದ್ದು ಅಷ್ಟೇನೆ. ಆಮೇಲೆ ನೀನು ಹೋಗಿ ಅಲ್ಲಿ ಏನಾಗೈತೆ ಎಂಬ ನನಗೂ ಗೊತ್ತಿಲ್ಲ, ಏನೋ ಯಾರೋ ಹೇಳಿದ್ದು ಬಂದು ನಿನಗೆ ಹೇಳಿದ್ದೀನಿ. ಆಮೇಲೆ ನೀನು ಹಿಂಗೆ ಹೇಳಿದೆ ಹಂಗೆ ಹೇಳಿದೆ ಅಂತ ನನ್ನ ಮೇಲೆ ರೇಗಾಡ್ಬಾರ್ದಮ್ಮ. ನೀನು ಹೋಗಂಗಿದ್ರೆ ಹೋಗು, ಬಿಡಂಗಿದ್ರೆ ಬಿಡು, ಹೇಳ ಅಂತ ಹೇಳಿದ್ದೀನಿ ಅಷ್ಟೇನೆ. ಹ್ಞೂ ಕಾಣತ್ತೆ, ಅವಳು ಯಾರೋ ಹೇಳಿದ್ದು ಕೇಳಿಸ್ಕೊಂಬಂದು ಹೇಳ್ತಿರೋದು ಅಷ್ಟೇನೆ. ಹೋಗು ನೋಡ್ಕೊಂಬರೋ, ನೀನು ಕಣ್ಣಾರೆ ನೀನು ನೋಡಿರೆ ಗೊತ್ತಾಗುತ್ತೆ ಭಾಗ್ಯ ಮೇಳಿರೋದು ನಿಜನೋ ಸುಳ್ಳು ಅಂತಾನ. ಆಯ್ತು ಹೋಗ್ತೀನಿ ಬಿಡು, ಹೋಗಿ ನೋಡ್ಕೊಂಬರ್ತೀನಿ. ನನಗೆ ಯಾಕೆ ಹೊಟ್ಟೆ ಸಿತೈತೆ, ಒಂದಿಟ ಉಂಡು ಹೋಗ್ತೀನಿ. ಅಲ್ಲಿಗೆ ಹೋಗೋಟತ್ತಿಗೆ ಹೊಟ್ಟತ್ತಾಗುತ್ತಾ ಏನು ಕತ್ತೀವಿ? ಸರಿ ಆಯ್ತು, ಉಂಡೆ ಹೋಗು ನಿಧಾನವಾಗಿ. ಬಾರೆ ಬಗ್ಗೆ ಬಾ ಕುಕ್ಕ ಬಾ. ಅಯ್ಯೋ ದೇವ್ರಿ, ಗೌರಿ ನೋಡಿ ಎಂಥ ಕೆಲಸ ಮಾಡ್ಕೊಂಡವಳೆ. ನಾನು ಈಗಿನ ಕಾಣಿಸ್ಬಿದ್ದಾಳಂಗೇನೆ ಹೇಳ್ತಿದ್ದೆ. ಗೌರಿ ಅಲ್ಲಿ ಜಗಳ ಗಿಗಳ ಮಾಡ್ಕೊಂಡವಳು ಏನೋ ಅಂತಾನ, ಹಂಗೆ ಆಗಿತ್ತು ನೋಡು. ಅಷ್ಟೊಳಗೆ ನೀನೇ ಬಂದೆ. ನಮ್ಮ ನನಗೂ ಸಾಕಮ್ಮ ಹೇಳಿದ್ದು ಅಷ್ಟೇ, ನಂಗೆ ಆಗೈತ ಬಿಟ್ಟೈತ ನನಗೂ ಗ್ಯಾರಂಟಿ ಗೊತ್ತಿಲ್ಲ. ಆಯ್ತು ಬಾರಿ, ನಿನ್ನೇನೇನು ಬೈಯಲ್ಲ. ನೀನು ಯಾರೋ ಹೇಳಿದ್ದ ಕೇಳ್ಕೊಂಬಂದು ಹೇಳ್ತಾ ಇದ್ಯಾ, ನಿಂದೇನು ತಪ್ಪಿಲ್ಲ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.